ಎಲ್ರಿಗೂ ಹಾಯ್. ನಾನಿವತ್ತು ಮೊಳಕೆ ಕಟ್ಟಿರುವ ಕಡಲೆಕಾಳಿನಲ್ಲಿ ಗೊಜ್ಜು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾರ್ನಿಂಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈ ಗೊಜ್ಜನ್ನ ರೊಟ್ಟಿ, ಚಪಾತಿ ಹಾಗೂ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಅಂತ ಕೂಡ ಹೇಳ್ಬೋದು. ನಾನಿಲ್ಲಿ ಮೊಳಕೆ ಕಟ್ಟಿರುವ ಕಡಲೆಕಾಳು ಗೊಜ್ಜು ಮಾಡೋದಕ್ಕೆ 3 ಆಲೂಗೆಡ್ಡೆನ ತಗೊಂಡಿದ್ದೀನಿ. ತೊಳ್ಕೊಂಡು 2 ಸ್ಲೈಸಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಮೊಳಕೆ ಕಟ್ಟಿರುವ ಕಡಲೆಕಾಳು ಕೂಡ ತಗೊಂಡಿದ್ದೀನಿ, 1 ಕಪ್ ಆಗೋಷ್ಟು. ಅದಕ್ಕೆ ನೀರನ್ನ ಆ್ಯಡ್ ಮಾಡಿ ಕುಕ್ಕರ್ ಮುಚ್ಚಳನ ಮುಚ್ಚಿ 3 ವಿಷಲ್ ಹೊಡೆಸ್ಕೊಂಡ್ರೆ ಸಾಕಾಗುತ್ತೆ, ನೀಟಾಗಿ ಬೆಂದಿರುತ್ತೆ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಹಾಗೂ ಮಸಾಲೆನ ರುಬ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಗ್ಗರಣೆಗೆ ಹಸಿರುಮೆಣ್ಸಿಕಾಯಿನ ತಗೊಂಡಿದ್ದೀನಿ. ಹಾಗೆ ಈರುಳ್ಳಿನ ಒಗ್ಗರಣೆಗೆ ಹಾಗೂ ಮಸಾಲೆಗೆ ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ 2 ಹುಳಿ ಟೊಮೊಟೊನ ತಗೊಂಡಿದ್ದೀನಿ ಮಸಾಲೆಗೆ ಹಾಗೂ ಒಗ್ಗರಣೆಗೆ. ನಿಮಗೇನಾದರೂ ಹುಳಿ ಟೊಮೊಟೊ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಸಿಹಿ ಟೊಮೊಟೊ ಕೂಡ ತಗೊಳ್ಬೋದು. ಹಾಗೆ ಇಲ್ಲಿ ನಾನು ಮಸಾಲೆ ರುಬ್ಬೋದಕ್ಕೆ ಒಂದು ಜಾರ್ನಲ್ಲಿ 1 ಕಪ್ ಆಗೋಷ್ಟು ಕಾಯಿ ತುರಿ, 1 ಇಡೀ ಸಾಂಬಾರು ಸೊಪ್ಪು, 4 ಇಂಚು ಚಕ್ಕೆ, 1 ಟೊಮೊಟೊ, 1 ಟೇಬಲ್ ಸ್ಪೂನ್ ಹುರಿಗಡಲೆ, 1 ಇಡೀ ಈರುಳ್ಳಿ ಹಾಗೂ ನಾನು ಯಾವುದೇ ರೀತಿ ಹೊರಗಡೆಯಿಂದ ತಂದಿರೋ ಮಸಾಲೆನ ಯೂಸ್ ಮಾಡ್ತಾ ಇಲ್ಲ. ಮನೇಲೇ ಮಾಡ್ಕೊಂಡಿರುವಂಥ ಮಸಾಲೆನ 1/4 ಟೀ ಸ್ಪೂನ್ ತಗೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು, ರುಬ್ಕೊಂಡಿದ್ದೀನಿ ನಾನು. ನುಣ್ಣಗೆ ನೀಟಾಗಿ ಬಂದಿದೆ. ಹಾಗೆ ಇಲ್ಲಿ ನಾವು ಬೇಯಕ್ಕಿಟ್ಟಿರುವಂಥ ಕಡಲೆಕಾಳು ಹಾಗೂ ಆಲೂಗೆಡ್ಡೆ ಬೆಂದಿದೆ. ನೋಡ್ತಾ ಇರ್ಬೋದು, ಕಡಲೆಕಾಳು ಹಾಗೂ ಆಲೂಗೆಡ್ಡೆ ಎಲ್ಲ ಹೇಗೆ ಚೆನ್ನಾಗಿ ಬೆಂದಿದೆ, ಯಾವುದೇ ರೀತಿ ತುಂಬ ಕಲಸೋಗಿಲ್ಲ. ಈಗ ಆಲೂಗೆಡ್ಡೆ ಸಿಪ್ಪೆ ಎಲ್ಲನೂ ರಿಮೂವ್ ಮಾಡಿ ನೀಟಾಗಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಕಡಾಯಿನಲ್ಲಿ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಹಾಗೂ ಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆಲೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಎಣ್ಣೆಲೆ. ನೋಡ್ತಾ ಇರ್ಬೋದು, ನೀಟಾಗಿ ಫ್ರೈ ಆಗಿದೆ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ನೋಡಿರ್ಬೋದು, ನಾನು ಮಸಾಲೆಗೆ ಯಾವುದೇ ರೀತಿಯ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಲ್ಲ. ಹಾಗಾಗಿ ಒಗ್ಗರಣೆಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಫ್ರೈ ಆದಮೇಲೆ ಈಗ ನಾನು ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಕೂಡ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಈಗ ನಾನು ಸ್ವಲ್ಪ ಅರಿಶಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಎಲ್ಲವೂ ಕೂಡ ನೀಟಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಬೇಯಿಸ್ಕೊಂಡಿರುವಂಥ ಮೊಳಕೆ ಕಟ್ಟಿರುವ ಕಡಲೆಕಾಳು ಕೂಡ ಹಾಕೋಬೇಕು. ಕಡಲೆಕಾಳೆಲ್ಲನೂ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ಮ್ಯಾಶ್ ಮಾಡಿರುವಂಥ ಆಲೂಗೆಡ್ಡೆ ಕೂಡ ಹಾಕೋತಾ ಇದ್ದೀನಿ. ಒಗ್ಗರಣೆಯಲ್ಲಿ ಆಲೂಗೆಡ್ಡೆ ಹಾಗೂ ಕಡಲೆಕಾಳೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ತುಂಬ ಹೊತ್ತೇನು ಬೇಯಿಸ್ಬೇಕಂತ ಏನಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ ಆಲೂಗೆಡ್ಡೆ ಹಾಗೂ ಕಡಲೆಕಾಳನ್ನು. ಈಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಗಟ್ಟಿಯಾಗೂ ಕೂಡ ಮಾಡ್ಕೊಳ್ಬಾರ್ದು ಗೊಜ್ಜನ್ನು ಯಾವಾಗಲೂ. ಈಗ ನಾನು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮೀಡಿಯಮ್ ಹದದಲ್ಲಿ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ಗಟ್ಟಿಯಾಗೂ ಕೂಡ ಮಾಡ್ಕೊಳ್ಬಾರ್ದು. ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ಗೊಜ್ಜು ರೆಡಿ ಆಗ್ತಾ ಇದೆ. ಈಗ ಕುದೀತಿರೋ ಗೊಜ್ಜಿಗೆ ಫೈನಲ್ ಟಚ್ ಆಗಿ ನಾನು ಸಾಂಬಾರು ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ನಾನಿವತ್ತು ಈ ಗೊಜ್ಜು ಜೊತೆ ಒಳ್ಳೆ ಡಿಫ್ರೆಂಟ್ ಟೈಪ್ ಚಪಾತಿ ಕೂಡ ಮಾಡ್ಕೊಂಡಿದ್ದೆ. ಯಾವಾಗಲೂ ಬರೀ ಚಪಾತಿನ ಮಾಡೋದ್ರೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ನಮ್ಮ ಮನೇಲಂತೂ ಕ್ಯಾರೆಟ್ ಯಾರೂ ತಿನ್ನೋದೇ ಇಲ್ಲ. ಹಾಗಾಗಿ ನಾನು ರೊಟ್ಟಿ ಮತ್ತು ಚಪಾತಿಗೆ ಈ ಥರ ಕ್ಯಾರೆಟ್ನ ಯೂಸ್ ಮಾಡಿ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಹಾಗೆ ಕೊಟ್ಟರೆ ಕೂಡ ತಿನ್ಕೋತಾರೆ ಚಪಾತಿನ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇಕಾದರೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ.